ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನವ್ಯ ಅಜಯ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಮಕ್ಕಳಿಗೆ ಅತಿ ಹೆಚ್ಚು ಪ್ರಿಯವಾದಂಥ ಓಟ್ಸ್ ಫ್ರೂಟ್ಸ್ ಕೇಕನ್ನು ಹೇಗೆ ಮನೆಯಲ್ಲಿ ಸುಲಭವಾಗಿ ಕುಕ್ ಮಾಡುವ ವಿಧಾನವನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಓಟ್ಸ್ ಪೌಡರ್ 1 ಬಟ್ಟಲು, ಒಂದು ಆ್ಯಪಲನ್ನು ಈ ರೀತಿ ರುಬ್ಬಿ ಇಟ್ಟುಕೊಂಡಿದ್ದೀನಿ, ಒಂದು ಬನಾನವನ್ನು ಈ ರೀತಿ ರುಬ್ಬಿ ಇಟ್ಟುಕೊಳ್ಳಿ. ನಂತರ ಸಣ್ಣದಾಗಿ ಕತ್ತರಿಸಿದ ಆ್ಯಪಲ್, ಸ್ವೀಟ್ನೆಸ್ಗಾಗಿ ಖರ್ಜೂರದ ಪ್ಯೂರಿ, 1 ಬಟ್ಟಲು ಹಾಲು, ಬೇಕಿಂಗ್ ಪೌಡರ್, ಫ್ಲೇವರ್ಗಾಗಿ ಏಲಕ್ಕಿ ಪೌಡರ್ ಹಾಗೂ ಬೇಕಿಂಗ್ ಸೋಡಾ. ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ನಂತರ ಒಂದು ಜಾರನ್ನು ತೆಗೆದುಕೊಂಡು ಅದಕ್ಕೆ ಓಟ್ಸ್ ಪೌಡರ್, ಈ ಸೇಬಿ ಹಣ್ಣಿನ ಮಿಶ್ರಣ, ಬನಾನಾ ರುಬ್ಬಿಟ್ಟಿರುವಂಥ ಮಿಶ್ರಣ, ನಂತರ ಖರ್ಜೂರದ ಮಿಶ್ರಣ. ಇದು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದರ ತಕ್ಕಂತೆ ಖರ್ಜೂರವನ್ನು ತೆಗೆದುಕೊಳ್ಳಿ. ನಾನು ಒಂದು 10 ಖರ್ಜೂರವನ್ನು ನೆನೆಸಿಟ್ಟು ರುಬ್ಬಿಟ್ಟುಕೊಂಡಿದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಿ. ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಬಿದ ನಂತರ ಅದನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಈ ರೀತಿ ಒಂದು ಬಟ್ಟಲಿಗೆ ತೆಗೆದಿಟ್ಟುಕೊಂಡ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ನಿಮ್ಮಲ್ಲಿ ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ಬೋದು, ಮೇಲೆ ಬೇಕಿಂಗ್ ಸೋಡಾ, ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡುವಾಗ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ. ಹಾಲನ್ನು ನೋಡಿಕೊಂಡು ಸೇರಿಸಿಕೊಳ್ಳಿ. ಅದೇ ರೀತಿ ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸಿ. ನೋಡಿ, ಬ್ಯಾಟರ್ನ ಈ ರೀತಿ ದೋಸೆ ಹಿಟ್ಟಿನ ಹದವಾಗಿ ತಯಾರು ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆ್ಯಪಲನ್ನು ಸೇರಿಸಿ. ನೀವು ಬೇಕಾದರೆ ಯಾವುದಾದರೂ ಡ್ರೈ ಫ್ರೂಟ್ಸ್ಗಳು, ಟೂಟಿ ಫ್ರೂಟಿಯನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಅದನ್ನು ಹಾಕಿ ಜಸ್ಟ್ ಈ ರೀತಿ ಒಂದು ಬಾರಿ ಮಿಕ್ಸ್ ಮಾಡಿಕೊಳ್ಳಿ. ಜಾಸ್ತಿ ಮಿಕ್ಸ್ ಮಾಡಲು ಹೋಗಬೇಡಿ. ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ನಂತರ ಒಲೆಯನ್ನು ಹಚ್ಚಿ ಈ ರೀತಿ ಒಂದು ಪಾತ್ರೆಗೆ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಪ್ರೀ ಹೀಟ್ ಆಗಲು ಬಿಡಿ. ಈ ರೀತಿ ಒಂದು ತಟ್ಟೆಯನ್ನು ಮುಚ್ಚಿ ಪ್ರೀ ಹೀಟ್ ಆಗಲು ಬಿಟ್ಟಿರಿ. ಈ ರೀತಿ ಪ್ರೀ ಹೀಟ್ ಆದ ನಂತರ ಕೇಕನ್ನು ಈ ರೀತಿ, ನಿಮ್ಮ ಬಳಿ ಕೇಕ್ ಮೋಲ್ಡ್ ಇದ್ದರೆ ಸ್ವಲ್ಪ ಎಣ್ಣೆಯನ್ನು, ಬೇಕಿಂಗ್ ಪೇಪರನ್ನು ಹಾಕಿ ಕೂಡ ಉಪಯೋಗಿಸ್ಬೋದು. ಬೇಕಿಂಗ್ ಪೇಪರ್ ಇಲ್ಲ ಅಂದಲ್ಲಿ ಈ ರೀತಿ ನಿಮ್ಮ ಮನೆಯಲ್ಲಿ ಒಂದು ಬಟ್ಟಲಿಗೆ ಎಣ್ಣೆಯನ್ನು ಸವರಿ ಇದಕ್ಕೆ ನೀವು ಮಾಡಿರುವಂಥ ಬ್ಯಾಟರನ್ನು ಹಾಕಿಕೊಳ್ಳಿ. ಮೇಲೆ ಸ್ವಲ್ಪ ಜೇಮ್ಸನ್ನು ಹಾಕಿದ್ದೀನಿ. ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕಿ ಇದನ್ನು ಬೇಯಿಸಲು ಇಡಬಹುದು. ಈ ರೀತಿ ಮಧ್ಯದಲ್ಲಿ ಈ ಪಾತ್ರೆಯನ್ನು ಇಟ್ಟು ನಂತರ ಒಂದು ಪ್ಲೇಟನ್ನು ಈ ರೀತಿ ಮುಚ್ಚಿಟ್ಟು ಅರ್ಧ ಗಂಟೆ ಬೇಯಿಸಿಕೊಳ್ಳಿ. ಇವಾಗ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯ ನಂತರ ಪ್ಲೇಟನ್ನು ತೆಗೆದು ನೋಡಿ. ಈ ರೀತಿ ಪ್ಲೇಟನ್ನು ತೆಗೆದು ಒಂದು ಟೂತ್ ಪಿಕ್ನ ಸಹಾಯದಿಂದ ಚುಚ್ಚಿ ನೋಡಿ. ಟೂತ್ ಪಿಕ್ಗೆ ಏನಾದರೂ ಈ ರೀತಿ ಮಿಶ್ರಣವು ಅಂಟುತ್ತಿದ್ದಲ್ಲಿ
ಇನ್ನೂ ಒಂದು 10 ನಿಮಿಷ ಬೇಯಿಸಿ. ಈ ರೀತಿ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿಕೊಳ್ಳಿ. ಇವಾಗ ಮತ್ತೆ 10 ನಿಮಿಷವಾಗಿದೆ. ಪ್ಲೇಟನ್ನು ತೆಗೆದು ನೋಡಿ. ಇವಾಗ ಟೂತ್ಪಿಕ್ ಸಹಾಯದಿಂದ ಚುಚ್ಚಿರಿ. ನೋಡಿ, ಟೂತ್ಪಿಕ್ಗೆ ಸ್ವಲ್ಪವೂ ಅಂಟುತ್ತಿಲ್ಲ. ಈಗ ಕೇಕ್ ರೆಡಿಯಾಗಿದೆ. ಇದನ್ನು 10 ನಿಮಿಷ ತಣ್ಣಗಾಗಲು ಬಿಡಿ. ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲು ಹೊರಗಿಡಿ. ಈಗಾಗಲೇ ಪಾತ್ರೆ ಸಂಪೂರ್ಣವಾಗಿ ತಣ್ಣಗಾಗಿದೆ. ನಾನು ಈಗಾಗಲೇ ಇದನ್ನು ಉಲ್ಟಾ ಮಾಡಿ ಇಟ್ಟಿದ್ದೇನೆ. ಈಗ ಒಂದೆರಡು ಬಾರಿ ಇದನ್ನು ಈ ರೀತಿ ಟ್ಯಾಪ್ ಮಾಡಿ. ಈ ರೀತಿ ಟ್ಯಾಪ್ ಮಾಡುವುದರಿಂದ ಕೇಕ್ ಅಂಟಿಕೊಳ್ಳದ ರೀತಿ ನೀಟಾಗಿ ಬಿಡಿಸಿಕೊಳ್ಳುತ್ತದೆ. ಈ ರೀತಿ ಟ್ಯಾಪ್ ಮಾಡಿದ ನಂತರ ನಿಧಾನವಾಗಿ ಪಾತ್ರೆಯನ್ನು ಎತ್ತಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ. ಸ್ವಲ್ಪವೂ ಕೂಡ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯ ಸಿರಮ್ಗಳನ್ನು ಏನು ಕೂಡ ಬಳಸಿಲ್ಲ. ಇವಾಗ ಫ್ಲಫಿಯಾದ ಓಟ್ಸ್ ಫ್ರೂಟ್ಸ್ ಕೇಕ್ ರೆಡಿಯಾಗಿದೆ. ಇದು ಇನ್ನೂ ಪೂರ್ತಿ ತಣ್ಣಗಾದ ನಂತರ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಕತ್ತರಿಸಿ ಸವಿಯಿರಿ. ಈ ದಿನ ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.